ಹಾಯ್ ನಮಸ್ತೆ ಎಲ್ರಿಗೂ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಇಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಮಾತಾಡಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ. ಯಾಕಂತಂದರೆ ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಇನ್ನೊಂದು ಇಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಮಾತಾಡ್ತಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೊಜೆಕ್ಷನ್ ಅಂದರೆ ಏನು ಅಂತ ನೋಡೋಣ. ಪ್ರೊಜೆಕ್ಷನ್ ಅಂತಂದರೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಅನ್ಆಕ್ಸೆಪ್ಟೇಬಲ್ ಥಾಟ್ಸ್ ಅಥವಾ ಫೀಲಿಂಗ್ಸನ್ನು ಇನ್ನೊಬ್ಬರ ಮೇಲೆ ಹಾಕುವಂಥದ್ದು. ಯಾಕೆ ಹೀಗೆ ಮಾಡ್ತಾರೆ ಅಂತಂದರೆ ಅವ್ರಿಗೆ ಗೊತ್ತು ಅವರ ಥಾಟ್ಸ್ ಅಥವಾ ಫೀಲಿಂಗ್ಸ್ ಅದನ್ನು ಅವರು ಆಕ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ, ಅದು ತಪ್ಪು ಅಂತ. ಅದರಿಂದಾಗಿ ಅವರಿಗೆ ಆಂಗ್ಸೈಟಿ ಉಂಟಾಗತ್ತೆ. ಆ ಆಂಗ್ಸೈಟಿಯನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಅವರು ಅದನ್ನು ಇನ್ನೊಬ್ಬರ ತಲೆ ಮೇಲೆ ಹಾಕ್ತಾರೆ. ಇದಕ್ಕೆ ಪ್ರೊಜೆಕ್ಷನ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಮದುವೆ ಆದ ಕಪಲ್ಗಳಲ್ಲಿ ಅಥವಾ ಯಾವುದೇ ಕಪಲಲ್ಲಿ ಒಬ್ಬ ಚೀಟ್ ಮಾಡ್ತಾ ಇದ್ದರೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇಟ್ಕೊಂಡಿದ್ರೆ ಅವ್ರಿಗೆ ಗೊತ್ತು ಅದು ತಪ್ಪು ಅಂತ. ಅದರಿಂದಾಗಿ ಅವರಿಗೆ ಆಂಗ್ಸೈಟಿ ಉಂಟಾಗ್ತಿರತ್ತೆ. ಅವರು ಅದರಿಂದ ಹೊರ ಬರೋದಕ್ಕೋಸ್ಕರ ತನ್ನ ಪಾರ್ಟ್ನರ್ ಮೇಲೆ ಆ ಅಪವಾದವನ್ನು ಹಾಕ್ತಾರೆ. ನೀನು ನನಗೆ ಚೀಟ್ ಮಾಡ್ತಾ ಇದ್ದೀಯಾ, ನಿಂಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದೆ ಅಂತ ಹೇಳಿ. ಹಾಗೆಯೇ ಪೇರೆಂಟ್ಸಲ್ಲೂ ಕೂಡ ಒಬ್ಬ ಪೇರೆಂಟ್ಸ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ದು ಮಕ್ಕಳಿಗೆ ಹೊಡೆಯೋದು ಬಡಿಯೋದು ಮಾಡಿ ಮಕ್ಕಳನ್ನು ಚೆನ್ನಾಗಿ ನೋಡ್ತಾ ಇಲ್ಲದೆ ಇದ್ದಾಗ ಅವ್ರಿಗೆ ಗೊತ್ತು ಅವ್ರು ಮಾಡ್ತಾ ಇರೋದು ತಪ್ಪು ಅಂತ. ಅವ್ರಿಗೆ ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ ತಾನು ಮಾಡ್ತಿರೋದನ್ನು. ಆಗ ಅವರು ತನ್ನ ಪಾರ್ಟ್ನರ್ ಮೇಲೆ ಅದನ್ನು ಹಾಕ್ತಾರೆ. ನಿನ್ನಿಂದಾಗಿ ಮಕ್ಕಳು ನನಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ನೀನು ಅವರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತಾ ಇಲ್ಲ ಅಂತ ಹೇಳಿ. ಇದಕ್ಕೆ ಪ್ರೊಜೆಕ್ಷನ್ ಅಂತ ಕರಿತೇವೆ. ಇದು ಒಂದು ವಿಧವಾದ ಇಗೋ ಡಿಫೆನ್ಸ್ ಮೆಕ್ಯಾನಿಸಮ್. ಇದು ವ್ಯಕ್ತಿ ತನ್ನನ್ನು ತಾನು ರಕ್ಷಣೆ ಮಾಡೋದಕ್ಕೋಸ್ಕರ ಉಂಟು ಮಾಡುವಂತಹ ಒಂದು ಇಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿದ್ರೂ ಕೂಡ ಇದರಿಂದಾಗಿ ರಿಲೇಷನ್ಶಿಪ್ಗಳು ಹಾಳಾಗ್ತವೆ. ಹಾಗಾಗಿ ಇದು ಒಳ್ಳೆಯದಲ್ಲ.